ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೋಸ್ಟ್ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅದು ಕನ್ನಡದಲ್ಲಿ ಯಾವ ಥರ ಡಿಫ್ರೆಂಟಾಗಿ ಎಡಿಟ್ ಮಾಡ್ಬೋದು ಪೋಸ್ಟರ್ಗಳನ್ನ ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ನನಗೆ ತುಂಬ ಜನ ಟೆಲಿಗ್ರಾಮಲ್ಲಿ ಕ್ವಶನ್ಸ್ ಕೇಳೋದಾಗಲಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳೋದಾಗಲಿ, ಮೆಸೇಜ್ ಮಾಡೋದಾಗಲಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಪೋಸ್ಟ್ ಡಿಸೈನಿಂಗ್ನ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಾನು ಯೂಸ್ ಮಾಡ್ತಿರೋದು ಪಿಕ್ಸೆಲ್ ಲ್ಯಾಬ್ ಮತ್ತು ಇನ್ಫೈನೈಟ್ ಪೇಂಟರ್ ಅನ್ನೋ ಅಪ್ಲಿಕೇಶನ್. ಪಿಕ್ಸೆಲ್ ಲ್ಯಾಬ್ ಬಂದು ಜಸ್ಟ್ ಎಡಿಟಿಂಗ್ಗೋಸ್ಕರ ಯೂಸ್ ಆಗುತ್ತೆ. ಇನ್ಫೈನೈಟ್ ಪೇಂಟರ್ ಬಂದು ಅದು ನೀವು ಕನ್ನಡದಲ್ಲಿ ನೀವು ಟೆಕ್ಸ್ಟ್ನ ಡಿಸೈನ್ ಮಾಡೋಕ್ಕೆ, ಫಾಂಟ್ನ ಡಿಸೈನ್ ಮಾಡೋಕ್ಕೆ. ಸೊ ನಾನಿಲ್ಲಿ ಇನ್ಫೈನೈಟ್ ಪೇಂಟ್ರಿಂದ ಆಲ್ರೆಡಿ ಕೆಲವು ಫಾಂಟ್ಸ್ಗಳನ್ನ ಬರೆದು ಸೇವ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ನಾನು ಕೇವಲ ಪೋಸ್ಟ್ ಡಿಸೈನ್ ಮಾಡೋಕ್ಕೋಸ್ಕರ. ಸೊ ನಿಮಗೆ ಕನ್ನಡ ಫಾಂಟ್ಸ್ ಬಗ್ಗೆ ಯಾವ ಥರ ಎಡಿಟ್ ಮಾಡಬೇಕು, ಡಿಸೈನ್ ಮಾಡಬೇಕು ಅಂತ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಆಲ್ರೆಡಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಆ ವೀಡಿಯೋಸ್ನ ನೋಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ, ಏನಾದರೂ ಹೆಲ್ಪ್ ಬೇಕಾದರೆ, ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಆಮೇಲೆ ಕಮೆಂಟ್ ಬಾಕ್ಸಲ್ಲೂ ಇರುತ್ತೆ. ಸೊ ನನ್ನ ಟೆಲಿಗ್ರಾಮ್ ಲಿಂಕಿಂದ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಖಂಡಿತ ಈ ವಿಷಯಕ್ಕೆ ಹೆಲ್ಪ್ ಮಾಡೇ ಮಾಡ್ತೀನಿ. ಸೊ ಫಸ್ಟು ನೀವು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಪೋಸ್ಟ್ ಡಿಸೈನ್ಗೆ, ಯಾವುದೇ ಪೋಸ್ಟ್ ಡಿಸೈನ್ಗೂ ಕೆಲವೊಂದು ಇಂಪಾರ್ಟೆಂಟ್ ಕಂಟೆಂಟ್ಸ್ ಇರುತ್ತೆ. ಫಸ್ಟು ಪೋಸ್ಟರ್. ಸೊ ನೀವು ಪೋಸ್ಟ್ರ್ ಯಾವ್ದು ಯೂಸ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಟೈಟಲ್. ಸೊ ಆ ಪೋಸ್ಟ್ರಿಗೆ ಯಾವ ಥರ ನೀವು ಟೈಟಲ್ ಹಾಕ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟು ನೀವು ಬಳಸುವಂಥ ಫಾಂಟ್ಸ್ ಆಗಿರ್ಬೋದು, ಕಲರಿಂಗ್ ಮತ್ತು ಎಡಿಟಿಂಗ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಕೆಲವೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಕೆಲವೊಂದು ಇಮೇಜಸ್ನ ಡೌನ್ಲೋಡ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ಫ್ರಾಮ್ ಗ್ಯಾಲರಿಗೆ ಹೋದರೆ, ಸೊ ಇಲ್ಲಿ ಸುಮಾರು ಇಮೇಜಸ್ ಇದೆ. ಸೊ ನಾನು ಫಸ್ಟು ಒಂದು ಇಮೇಜ್ನ ತೊಗೊಂಡೆ. ಸೊ ಈ ಇಮೇಜ್ನ ತೊಗೊಂಡೆ. ಸೊ ನೀವು ಈ ಇಮೇಜ್ನ ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಸೊ ನಿಮಗೆ 16:9 ಬೇಕಾ, 1:1 ಬೇಕಾ, ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಸೈಡಲ್ಲಿ ನೋಡ್ಬೋದು. ರೈಟ್ ಸೈಡಲ್ಲಿ ಸೈಜಸ್ ಇರುತ್ತೆ. ಸೊ ಪೋಸ್ಟರ್ ಅಂತ ಬಂದರೆ ಅದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಗುತ್ತೆ. 16:9 ಅಂದರೆ ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಪೋಸ್ಟರ್. ಸೊ ಪೋಸ್ಟರ್ ಯಾವಾಗಲೂ 16:9 ಬರುತ್ತೆ. ಸೊ ಅದು ಸ್ಟ್ಯಾಂಡರ್ಡು. ಸೊ 16:9 ತೊಗೊಂಡ್ರೆ, ಸೊ ಇದು ಸೈಜು. ಓಕೆ ಕೊಡಿ. ಸೊ ಟೆಕ್ಸ್ಟ್ ಇಲ್ಲಿದೆ. ಸೊ ನೆಕ್ಸ್ಟು ಟೆಕ್ಸ್ಟ್ನ ನಾವು ಆಮೇಲೆ ಹಾಕೊಳ್ಳೋಣ, ಸದ್ಯಕ್ಕೆ ಡಿಲೀಟ್ ಮಾಡಿ. ಸೊ ನೆಕ್ಸ್ಟ್ ಇದಕ್ಕೆ ಟೈಟಲ್. ಸೊ ಇದನ್ನ ಇಮೇಜ್ ನೋಡ್ತಾ ಇದ್ದಂಗೆ ನಿಮಗೆ ಮೈಂಡಲ್ಲಿ ಬರ್ಬೋದು. ಸೊ ದಾರಿ ಇದೆ, ವೆಹಿಕಲ್ಲು, ಕಾರು ಈ ಥರ ಇರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ನಾನು ಆಲ್ರೆಡಿ ಇನ್ಫೈನೈಟ್ ಪೇಂಟರಲ್ಲಿ ಕನ್ನಡನ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಡೈರೆಕ್ಟಾಗಿ ಇದನ್ನು ತೊಗೋತೀನಿ. ಸೊ ನೀವು ಮಿಡ್ಲ್ ಐಕನ್ಗೆ ಬಂದರೆ ಇಲ್ಲಿ ಇಂಪೋರ್ಟ್ ಅಂತ ಆಪ್ಷನ್ ಇರುತ್ತೆ. ಸೊ ಇಂಪೋರ್ಟ್ ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ ಇಷ್ಟು ಬರೆದು ಇಟ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ನಾನೊಂದು ಸೆಲೆಕ್ಟ್ ಮಾಡ್ತೀನಿ. ಸೊ ಇದನ್ನು ನಿಮ್ಗೆ ಎಷ್ಟು ಬೇಕಷ್ಟು ಕ್ರಾಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ಥರ ಬರುತ್ತೆ. ಸೊ ನಾನು ಮುಂಚೆ ಇದಕ್ಕೆ ರಿಲೇಟೆಡ್ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಯಾವ ಥರ ಮಾಡಬೇಕು, ಕಲರಿಂಗು, ಶೇಡಿಂಗ್ ಎಲ್ಲ ಯಾವ ಥರ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಇದ್ದರೆ ದಯವಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋಸ್ ವಾಚ್ ಮಾಡಿ. ಇದರಲ್ಲೂ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ವೀಡಿಯೋಸ್ ಲಿಂಕ್ಸ್ ಇರುತ್ತೆ. ಸೊ ನೀವು ನೋಡ್ಬೋದು. ಸೊ ಇದನ್ನು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ, ಇಲ್ಲಿ ಎರೇಸ್ ಕಲರ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ ಎನೇಬಲ್ ಅಂತ ಕೊಟ್ಟರೆ ಸೊ ಆಟೋಮೆಟಿಕ್ ಹೋಗುತ್ತೆ. ಸೊ ಓಕೆ ಕೊಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಕಲರ್. ಸೊ ನಿಮ್ಗೆ ಇವಾಗ ಈ ಪೋಸ್ಟ್ರಿಗೆ ಯಾವ ಥರ ನೀವು ಕಲರ್ ಸೂಟ್ ಮಾಡ್ತೀರ ನೋಡಬೇಕು. ಸೊ ಎನೇಬಲ್ ಕೊಡ್ತಾ ಇದ್ದಂಗೆ ಸೊ ಕಲರ್ ಚೇಂಜ್ ಆಗುತ್ತೆ. ಸೊ ನೀವು ಇಲ್ಲಿ ಕಲರ್ ಸೂಟ್ ಮಾಡ್ಬೋದು. ಇದಕ್ಕೆ ಸೂಟೇಬಲ್ ಕಲರ್ ಯಾವ್ದು ನಿಮಗೆ ಬೆಸ್ಟು, ಬ್ಲ್ಯಾಕು, ವೈಟು, ರೆಡ್ಡು. ಸೊ ಈ ಥರ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಸೊ ಇದು ಕಲರಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಸದ್ಯಕ್ಕೆ ಎಲ್ಲ ತೊಗೊಂಡಿರ್ತೀನಿ. ಕವಲುದಾರಿ ಅಂತ ನಾನು ಬರೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೊಡಿ. ಸೊ ನೆಕ್ಸ್ಟು ನೀವು ಸ್ಟ್ರೋಕ್ಗೆ ಬಂದರೆ ಇಲ್ಲಿ ಬ್ಲ್ಯಾಕ್ ಸ್ಟ್ರೋಕ್ನ ಎನೇಬಲ್ ಮಾಡಿ. ನೆಕ್ಸ್ಟು ಶಾಡೋ ಆನ್ ಮಾಡಿ. ನೆಕ್ಸ್ಟು ಇನ್ನರ್ ಶಾಡೋ ಕ್ಲಿಕ್ ಮಾಡಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮತ್ತೆ ಎಲ್ಲೋ ಕೊಟ್ಟರೆ ಕಂಪ್ಲೀಟ್ ಎಲ್ಲೋ ಆಗುತ್ತೆ. ಸೊ ಇಲ್ಲಿ ನೀವು ಡಿಫ್ರೆಂಟ್ ಕಲರ್ನ ಚೂಸ್ ಮಾಡೋದ್ರಿಂದ ಅದು ಶೇಡಿಂಗ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಬರುತ್ತೆ.
ಕಂಪ್ಲೀಟ್ ಎಲ್ಲೋ ಆಗುತ್ತೆ, ಎಲ್ಲೋ ಆ್ಯಂಡ್ ಆರೆಂಜು. ಸೊ ಈ ಥರ ಡಿಫ್ರೆಂಟ್ ಶೇಡಿಂಗ್ಸ್ ಬರುತ್ತೆ. ಸೊ ಇದು ಇರಲಿ. ನೀವು ಇದನ್ನು ಕಂಪ್ಲೀಟ್ ಕೊಟ್ಟರೆ 25% ಮಾಡಿದರೆ ಕಂಪ್ಲೀಟ್ ರೆಡ್ ಆಗುತ್ತೆ, ಅಲ್ಲಿ ಆರೆಂಜ್ ಆಗುತ್ತೆ, ಇಲ್ಲಾಂದರೆ ಕಂಪ್ಲೀಟ್ ಎಲ್ಲ ಆಗುತ್ತೆ. ಸೊ ನೀವು ಇನ್ ಬಿಟ್ವೀನ್ ಇಟ್ಟರೆ ನಿಮ್ಗೆ 2 ಕಲರಲ್ಲಿ ಶೇಡಿಂಗ್ ಸಿಗುತ್ತೆ. ಸೊ ಸದ್ಯಕ್ಕೆ ಇಷ್ಟಿರಲಿ. ಸೊ ಇದು ನಾರ್ಮಲ್ ಡಿಸೈನ್. ಸೊ ನೆಕ್ಸ್ಟ್ ಇದಕ್ಕೆ ಏನು ಬೇಕು ಪೋಸ್ಟರ್ಗೆ. ಸೊ ನೀವು ಟ್ಯಾಗ್ಲೈನ್ ಕೊಟ್ಟಿರ್ತೀರ, ಕವಲುದಾರಿ ಅಂದರೆ ಅದಕ್ಕೆ ಕೆಲವೊಂದು ಟ್ಯಾಗ್ಲೈನ್ಸ್ ಅಂತ ನೀವು ಇಟ್ಟಿರ್ತೀರ. ಸೊ ಟ್ಯಾಗ್ಲೈನ್ಸ್ನ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಟೆಕ್ಸ್ಟ್ಗೆ ಹೋದರೆ ಸೊ ನೀವು ಕನ್ನಡದಲ್ಲಿ ಬರೀಬೋದು. ನಿಮ್ಮ ಟ್ಯಾಗ್ಲೈನ್ಸ್ ಏನಿರುತ್ತೆ ಅದು. ಜೀವನದ ಹುಡುಕಾಟ. ಸೊ ಇಲ್ಲಿ ನಿಮಗೆ ಮತ್ತೆ ಫಾಂಟ್ಸಿಗೆ ಬಂದರೆ ಸೊ ನಿಮಗೆ ತುಂಬ ಫಾಂಟ್ಸ್ ಸಿಗುತ್ತೆ. ನನ್ನ ಹತ್ರ ಆಲ್ರೆಡಿ ಅಂದರೆ ಎಲ್ಲ ಗೂಗಲಿಂದ ಡೌನ್ಲೋಡ್ ಮಾಡಿರೋದು. ಸೊ ತುಂಬ ಫಾಂಟ್ಸ್ ಇದೆ. ಸೊ ಹಾಗೆ ಇದನ್ನು ಸೇಮು ನೀವು ಮತ್ತೆ ಕಲರ್ ಚೇಂಜ್ ಮಾಡ್ಬೋದು. ಸೊ ನೀವು ಈಗ ನೋಡ್ಬೋದು ಈ ಕಲರ್ ತುಂಬ ಸೂಟ್ ಆಗ್ತಿಲ್ಲ. ಸೊ ಬ್ಲೂ ಕಲರ್ ಸೂಟ್ ಆಗ್ತಿಲ್ಲ. ನೀವು ಮತ್ತೆ ಅವಾಗ ಏನು ಮಾಡಬೇಕು, ಕಲರ್ಗೆ ಹೋಗ್ಬಿಟ್ಟು ಸೊ ಸೂಟೇಬಲ್ ಕಲರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಕಲರ್ ಸೂಟ್ ಆಗುತ್ತೆ. ಇದೆಲ್ಲವೇ ಅಂದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ವೈಟು ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲೋ ಕೊಟ್ಟಿರಿ. ಸೊ ಇವಾಗ ಕವಲುದಾರಿ ಜೀವನದ ಹುಡುಕಾಟ. ಸೊ ಇದು ನಾರ್ಮಲ್ಲು. ಸೊ ನೆಕ್ಸ್ಟ್ ನಿಮ್ಮದು ಕೆಲವೊಂದು ಇರುತ್ತೆ. ಅಂದರೆ ನೀವು ಸಪೋಸ್ ಶಾರ್ಟ್ ಮೂವಿ ಮಾಡ್ತಿದ್ರೆ ಡೈರೆಕ್ಟೆಡ್ ಬೈ, ಪ್ರೊಡ್ಯೂಸ್ಡ್ ಬೈ, ಕೊರಿಯೋಗ್ರಾಫರ್, ಸಿನಿಮಾಟೋಗ್ರಫಿ, ಮ್ಯೂಸಿಕ್ಕು, ಸ್ಪೆಷಲ್ ಥ್ಯಾಂಕ್ಸು. ಸೊ ಈ ಥರದ್ದೆಲ್ಲ ಪಾಯಿಂಟ್ಸ್ ಇರುತ್ತೆ. ಸೊ ನೀವು ಅದನ್ನು ಸೊ ಹಾಕ್ಬೋದು. ಸೊ ಇಲ್ಲಿ ಫಾಂಟ್ ಹೋದರೆ ಸೊ ಈ ಥರ ಬರುತ್ತೆ. ಇಲ್ಲಿ ನೀವು ಅಲೈನ್ ಮಾಡ್ಕೋಬೋದು. ಅಲೈನ್ ನಿಮಗೆ ಈ ಥರ ಮಿಡ್ಲ್ ಬೇಕಾದ್ರೆ ಮಿಡ್ಲ್ ಅಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸ್ಪೇಸಿಂಗ್ಸ್. ಸೊ ಈ ಥರ ಸ್ಪೇಸಿಂಗ್ಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಈ ಸ್ಪೇಸಿಂಗ್ ಚೆಕ್ ಕೊಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಸ್ಟ್ರೋಕ್ ಆನ್ ಮಾಡ್ಕೊಳ್ಳಿ. ಸೊ ಕಲರ್ ಆಗಬೇಕು. ಈ ಬ್ಯಾಕ್ಗ್ರೌಂಡ್ ಇಮೇಜ್ಗೆ ಬೇರೆ ಕಲರ್ ಸೂಟ್ ಆಗಲ್ಲ. ಸೊ ನೀವು ಅದಕ್ಕೆ ಇನ್ನೊಂದು ಐಡಿಯಾ ಇದೆ, ಬ್ಲ್ಯಾಕ್ ಸೈಡ್ನ ಆ್ಯಡ್ ಮಾಡ್ಬೋದು. ಸೊ ಅದನ್ನು ತೋರಿಸ್ಕೊಡ್ತೀನಿ. ಸೊ ಇದು ನಾರ್ಮಲ್ಲು. ಸೊ ಇವಾಗ ನೀವು ಬ್ಲ್ಯಾಕು ಶೇಡ್ ಆ್ಯಡ್ ಮಾಡೋದು, ಬ್ಲ್ಯಾಕ್ ಟೆಂಪ್ಲೇಟ್ ಒಂದು ಆ್ಯಡ್ ಮಾಡಿ. ಇಲ್ಲಿ ಸೇಪ್ಸ್ ಅಂತ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಕಲರ್ನ ಬ್ಲ್ಯಾಕ್ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಇದಕ್ಕೆ ಈ ಸೈಜ್ನ ತಗೊಳ್ಳಿ. ಓಕೆ ಕೊಟ್ಟು ಇದನ್ನು ಇಲ್ಲಿ 2 ಬ್ಯಾಕ್ ಅಂತ ಕೊಡಿ. 2 ಬ್ಯಾಕ್ ಕೊಡೋದ್ರಿಂದ ಅದು ಕಂಪ್ಲೀಟ್ ಬ್ಯಾಕ್ ಹೋಗುತ್ತೆ. ಸೊ ನೀವು ಮತ್ತೆ ಇಲ್ಲಿ ಬಂದುಬಿಟ್ಟು ಒಪ್ಯಾಸಿಟಿನ 25 to 30 ಕೊಡೋದ್ರಿಂದ ಅದು ಆಟೋಮೆಟಿಕ್ಕು ಶೇಡಿಂಗ್ ಬರುತ್ತೆ. ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರುತ್ತೆ. ಸೊ ನಿಮ್ಮದು ಇಮೇಜು ಸ್ವಲ್ಪ ಬ್ಲರ್ ಆಗುತ್ತೆ. ನಿಮ್ಮದು ಫಾಂಟ್ಸು ಮತ್ತು ಡಿಸೈನ್ ಟೆಕ್ಸ್ಟು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಆವಾಗಲೂ ವೈಟು ತುಂಬ ಲೈಟಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ನೋಡ್ಬೋದು ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿದೆ.
ಸೊ ಈ ಥರ ಪೋಸ್ಟರ್ ಡಿಸೈನ್. ಸೊ ಇದೇ ಏನು ಮಾಡಬೇಕು, ನಾರ್ಮಲ್ ಇದನ್ನು ಇಲ್ಲಿ ಸೇವ್ ಅಂತ ಕೊಟ್ಟರೆ, ಸೊ ಇಲ್ಲಿ ಸೈಜಸ್ ಇರುತ್ತೆ, ನಿಮ್ಗೆ ಯಾವ ಸೈಜ್ ಬೇಕು ಯಾವಾಗಲೂ ಅಲ್ಟ್ರಾ ಅಂತ ತೊಗೊಳ್ಳಿ, ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ. ಸೊ ಸೇವ್ ಮಾಡಿ, ಸೊ ಗ್ಯಾಲರಿ ಸೇವ್ ಆಯಿತು. ಸೊ ನೆಕ್ಸ್ಟ್ ಬೇರೆ ಡಿಸೈನ್ಗೆ ಹೋಗೋಣ. ಸೊ ಇಲ್ಲಿ ಇನ್ನೊಂದು ಫಾಂಟ್ ಇದೆ, 16:9 ತೊಗೊಳ್ಳೋಣ. ಸೊ ನೀವು ಇಲ್ಲೇ ನೋಡ್ಬೋದು, ಇವಾಗ ಎಷ್ಟು ಇದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂದರೆ, ಬ್ಯಾಕ್ಗ್ರೌಂಡ್ ಇಮೇಜು ಸಾಲಿಡ್ ಕಲರ್ ಮತ್ತು ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ನಿಮ್ಗೆ ಇಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬೇರೆ ಫಾಂಟ್ನ ಹಾಕ್ಕೊಳ್ಳೋಣ. ಸೊ ಇಲ್ಲ ಸೇಮ್ ಇಂಪೋರ್ಟ್ಗೆ ಹೋಗಿ ಎಷ್ಟು ಬೇಕಷ್ಟು ಕ್ರಾಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಯಾಕ್ಗ್ರೌಂಡು ರಿಮೂವ್ ಮಾಡಿ, ಕಲರ್ನ ಯಾವ ಕಲರ್ ಬೇಕು ಆ ಕಲರ್ನ ಕೊಡಿ. ಸೊ ಇನ್ನರ್ ಶ್ಯಾಡೋ ಆಡ್ ಮಾಡಿ, ನಿಮಗೆ ಡ್ಯುವಲ್ ಕಲರ್ ಬೇಕು ಅಂದರೆ ಸೊ ಇದು 1 TN ಅಂತ. ಸೊ ಇದನ್ನು ಎಲ್ಲಿ ಬೇಕೋ ಅರೇಂಜ್ ಮಾಡ್ಕೋಬೋದು. ಸೊ ಇದನ್ನು ನೀವು ಇದೇ ಥರ ಇಲ್ಲಿ ಕಾಪಿ ಮಾಡಿಕೊಂಡು, ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ನಿಮಗೇನಿರುತ್ತೆ, ಮ್ಯೂಸಿಕ್, ನೇಮ್ ಇಲ್ಲಿ ಇದು ಎಡಿಟೆಡ್ ಬೈ ಅಂತ ಇರುತ್ತೆ, ಇಲ್ಲಿ ಮ್ಯೂಸಿಕ್ ನೇಮ್ ಹಾಕೊಳ್ಳಿ. ಸೊ ನೆಕ್ಸ್ಟು ಸಿನಿಮಾಟೋಗ್ರಫಿ ಕೊಡಿ. ಸ್ಟೋರಿ. ಸೊ ಈ ಥರ ಡಿಫ್ರೆಂಟ್ ನಿಮ್ದು ಏನು ಥೀಮ್ ಇರುತ್ತೋ ಪೋಸ್ಟರ್ದು ಅದೆಲ್ಲನೂ ಆ್ಯಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಫೋಟೋಗೆ ಹೋದರೆ ಕಲರ್, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿ, ಕಲರ್ ಆ್ಯಡ್ ಮಾಡಿ. ಸೊ ಇದು ಪ್ರೀತಿಯ ಗೂಡು ಅಂತ. ಸೊ ನಿಮ್ಮ ಟೈಟಲ್ಗೆ ಮತ್ತು ಪೋಸ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಇದನ್ನು ಬ್ಯಾಕ್ಗ್ರೌಂಡ್ ಆವಾಗಲೇ ಹಾಕಿರೋ ಇಮೇಜ್ ಇಲ್ಲಿ ರಿಮೂವ್ ಮಾಡ್ಬೋದು, ಯಾಕಂದರೆ ಆಲ್ರೆಡಿ ಬ್ಲ್ಯಾಕು ಶ್ಯಾಡೋ ಇರೋದ್ರಿಂದ. ಸೊ ಈ ಪರ್ಟಿಕ್ಯುಲರ್ ಈ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಟೆಂಪ್ಲೇಟ್ ನೀಡಿಲ್ಲ, ಸೊ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದೊಂದು ನೆಕ್ಸ್ಟು ಸೇವ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೊಂದು ಯಾವ ಥರ ಅಂದರೆ, ಪೋಸ್ಟರ್ಗೆ ರಿಲೇಟೆಡ್ ಪೋಸ್ಟರ್ ಇಲ್ಲ, ಸೊ ಅದೇ ಕವಲು ದಾರಿ ಇಲ್ಲ ಅಂದರೆ 1 TN. ಇದು ಮನದ ಮೌನ, ಇದಕ್ಕೆ ಸೂಟ್ ಆಗಲ್ಲ ಅನ್ಕೋತೀನಿ ಪೋಸ್ಟ್ರು.
ಸೊ ಮನದ ಮೌನ ಅಂತ ಇರೋದ್ರಿಂದ ಇದು ಅಷ್ಟೊಂದು ಸೂಟ್ ಆಗಲ್ಲ. ಸೊ ಅದಕ್ಕೆ ಮತ್ತೆ ವಾಪಸ್ಸು ಕೌಲು ದಾರಿ ತೊಗೋತಾ ಇದ್ದೀನಿ. ಸೊ ವೈಟ್ ಕಲರು ಇದರಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ಪೋಸ್ಟರ್ ಡಿಸೈನ್ ಮಾಡೋ ಇದೆಯಾ. ಸೊ ನಿಮಗೇನಾದರೂ ಕನ್ನಡ ಫಾಂಟ್ಸ್ ಬಗ್ಗೆ ಏನಾದರೂ ಯಾವ ಥರ ಬರೀಬೇಕು, ಯಾವ ಥರ ಬ್ರಷ್ ಸೈಜ್ ಯಾವ ಥರ ಬೇಕಾಗಿದ್ದರೆ, ಸೊ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ ಇದೆ, ಸೊ ಅದರಿಂದ ನೋಡಿ ನೀವು ಕಲಿಬೋದು. ಡೌಟ್ ಏನಾದರೂ ಇದ್ದರೆ ಹೆಲ್ಪ್ ಬೇಕಾದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ನನಗೆ ಟೆಕ್ಸ್ಟ್ ಮಾಡಿ. ಖಂಡಿತ ಫ್ರೀ ಇದ್ದಾಗ ನಿಮಗೆ ರಿಪ್ಲೈ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.